ಹಾಯ್ ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಟಿವಿ ಅಡ್ವರ್ಟೈಸ್ಮೆಂಟ್ಗಳ ಪ್ರಭಾವ ನಮ್ಮ ಮೇಲೆ ತುಂಬಾ ಹೆಚ್ಚಾಗಿರುತ್ತದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅನೇಕ ಜನರು ಟಿವಿಯ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನೋಡಿ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಖರೀದಿಸ್ತಾರೆ. ಆದ್ರೆ ಕೆಲವರಿಗೆ ಆ ಅಡ್ವರ್ಟೈಸ್ಮೆಂಟ್ಸ್ ಹಿಂದಿರುವ ಕಹಿ ಸತ್ಯದ ಬಗ್ಗೆ ಗೊತ್ತಿರುವುದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿವಿಯ ಅಡ್ವರ್ಟೈಸ್ಮೆಂಟ್ಸ್ ನಲ್ಲಿ ಎಷ್ಟೆಲ್ಲ ಸುಳ್ಳುಗಳನ್ನ ಹೇಳಿ ನಮ್ಮನ್ನ ಮೋಸ ಮಾಡ್ತಾರೆ ಎನ್ನುವುದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ. ಟೂತ್ ಪೇಸ್ಟ್ ಕೆಲವು ಬ್ರಾಂಡ್ಸ್ ಹೇಳ್ತವೆ 80% ನಷ್ಟು ಡೆಂಟಿಸ್ಟ್ ಗಳು ರೆಕಮೆಂಡ್ ಮಾಡುವ ಟೂತ್ ಪೇಸ್ಟ್ ನಮ್ಮ ಟೂತ್ ಪೇಸ್ಟ್ ಅಂತ. ಮತ್ತೊಂದು ಬ್ರಾಂಡ್ ಹೇಳುತ್ತೆ 24 ಗಂಟೆಗಳು ತಾಜಾತನವನ್ನ ಕೊಡುತ್ತೆ ಅಂತ. ಇಂತಹ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನಾವು ದಿನನಿತ್ಯ ನೋಡ್ತಾನೆ ಇರ್ತೇವೆ. ಆದ್ರೆ ವಾಸ್ತವವಾಗಿ ಆ ಟೂತ್ ಪೇಸ್ಟ್ ಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡುವುದಕ್ಕೆ ಅದರಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಎನ್ನುವುದನ್ನ ಈಗ ನೋಡೋಣ. ಈಗ ಮಾರ್ಕೆಟ್ ನಲ್ಲಿ ಸಿಗುವ ಟೂತ್ ಪೇಸ್ಟ್ ನಲ್ಲಿ ಟ್ರೈಕ್ಲೋಸಿನ್ ಇರುತ್ತೆ. ಇದು ತುಂಬಾ ಡೇಂಜರಸ್ ಕೆಮಿಕಲ್ ಆಗಿದೆ. ಕೆಲವು ದೇಶಗಳಲ್ಲಿ ಇದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಇದನ್ನ ಡಿಟರ್ಜೆಂಟ್ ಮತ್ತು ಪೆಸ್ಟಿಸೈಡ್ಸ್ ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. 2016ರಲ್ಲಿ ಇದನ್ನ ಸೋಪ್ ಗಳಲ್ಲಿ ಬಳಸುವುದನ್ನ ಬ್ಯಾನ್ ಮಾಡಿದ್ದಾರೆ. ಒಂದು ವೇಳೆ ಇದು ನಮ್ಮ ಹೊಟ್ಟೆಗೆ ಸೇರಿದ್ರೆ ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ. ಈ ಟೂತ್ ಪೇಸ್ಟ್ ಗಳಲ್ಲಿರುವ ಮತ್ತೊಂದು ಡೇಂಜರಸ್ ಕೆಮಿಕಲ್ ಏನಂದ್ರೆ ಫ್ಲೋರೈಡ್. ಒಮ್ಮೆ ಈ ಚಿತ್ರವನ್ನ ನೋಡಿ. ಫ್ಲೋರೈಡ್ ಇರುವ ನೀರನ್ನ ಕುಡಿಯುವುದರಿಂದ ಈ ಮಕ್ಕಳು ಹೀಗಾಗಿದ್ದಾರೆ. ಈಗ ನಾವು ಬಳಸುವ ಆಲ್ಮೋಸ್ಟ್ ಎಲ್ಲಾ ಟೂತ್ ಪೇಸ್ಟ್ ಗಳಲ್ಲಿ ಕೂಡ ಈ ಫ್ಲೋರೈಡ್ ಇರುತ್ತೆ. ಇದು ನಮ್ಮ ಹಲ್ಲಿನ NML ಅನ್ನ ರಿಪೇರಿ ಮಾಡುತ್ತೆ ಅಂತ ಇದನ್ನ ಟೂತ್ ಪೇಸ್ಟ್ ನಲ್ಲಿ ಬಳಸಲಾಗುತ್ತದೆ. ಕೆಲವು ಡೆಂಟಿಸ್ಟ್ ಗಳು ಇದನ್ನ ಲಿಮಿಟೆಡ್ ಆಗಿ ಬಳಸಿದ್ರೆ ಏನು ಸಮಸ್ಯೆ ಆಗುವುದಿಲ್ಲ ಎಂದು ಹೇಳ್ತಾರೆ. ಇನ್ನು ಕೆಲವು ಡೆಂಟಿಸ್ಟ್ ಗಳು ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಯಾವುದು ಏನೇ ಆದರೂ ಕೂಡ ಫ್ಲೋರೈಡ್ ಒಂದು ವಿಷಯ ಅನ್ನೋದು ಮಾತ್ರ ಸತ್ಯ. ಕೇವಲ 3 ಗ್ರಾಂ ನಷ್ಟು ಫ್ಲೋರೈಡ್ ನಿಮ್ಮ ಹೊಟ್ಟೆಗೆ ಸೇರಿದ್ರೆ 60 kg ತೂಕ ಇರುವ ವ್ಯಕ್ತಿ ಕೂಡ ಸಾಯ್ತಾನೆ. ಇದರಿಂದಲೇ ನೀವು ಅರ್ಥ ಮಾಡಿಕೊಳ್ಳಬಹುದು ಇದು ಎಷ್ಟು ಡೇಂಜರಸ್ ಅಂತ. ಮತ್ತು ಇದು ನೇರವಾಗಿ ನಮ್ಮ ಮೆದುಳಿನ ಹಿಪೋ ಕ್ಯಾಂಪಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದೆಲ್ಲ ವಿಷಯಗಳು ಕೂಡ ಈ ಟೂತ್ ಪೇಸ್ಟ್ ಅನ್ನ ತಯಾರು ಮಾಡುವ ಕಂಪನಿಗಳಿಗೂ ಕೂಡ ಗೊತ್ತಿರುತ್ತೆ. ಇದಕ್ಕಾಗಿ ಇವರು ಟೂತ್ ಪೇಸ್ಟ್ ನ ಡಬ್ಬೆಗಳ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಇದನ್ನ ನುಂಗಬಾರದು ಅಂತ ಚಿಕ್ಕ ಚಿಕ್ಕ ಅಕ್ಷರಗಳಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ಇಷ್ಟೇ ಅಲ್ಲದೆ ಟಿವಿ ಆಡ್ಸ್ ನಲ್ಲೂ ಕೂಡ ಎಲ್ಲೂ ಇದರ ಬಗ್ಗೆ ಹೇಳುವುದೇ ಇಲ್ಲ. 2020ರಲ್ಲಿ ಕೋಲ್ಗೇಟ್ ಕಂಪನಿ ಭಾರತಕ್ಕೆ ಬಂದಾಗ ಇದ್ದಿಲು ಮತ್ತು ಉಪ್ಪಿನಿಂದ ಹಲ್ಲು ಉಜ್ಜಿದರೆ ಅದು ಸರಿಯಾಗಿ ಕ್ಲೀನ್ ಆಗುವುದಿಲ್ಲ ಎಂದು ಅವರೇ ಜಾಹೀರಾತು ಕೊಟ್ಟಿದ್ರು. ಆದ್ರೆ ಈಗ ಅದೇ ಕಂಪನಿ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ, ಚಾರ್ಕೋಲ್ ಇದೆಯಾ ಅಂತ ಅದೇ ಇದ್ದಿಲು ಮತ್ತು ಚಾರ್ಕೋಲ್ ಇಂದ ತಯಾರಿಸಿದ ಟೂತ್ ಪೇಸ್ಟ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ತುಳಸಿ, ಪುದೀನ, ಬೇಬು, ನಿಂಬೆಹಣ್ಣು, ವಾಟರ್ ಮೆಲನ್ ಪೇಸ್ಟ್ಗಳು ಕೂಡ ಇವರ ಬಳಿ ಇವೆ. ಇನ್ನು ನಮ್ಮ ಪತಂಜಲಿ ಅವರು ಕೂಡ ನಾವು ಆಯುರ್ವೇದವನ್ನ ಉಳಿಸ್ತಾ ಇದ್ದೀವಿ ಅಂತ ನಮ್ಮ ಪ್ರಾಡಕ್ಟ್ಸ್ ನಲ್ಲಿ ಎಲ್ಲವೂ ಪೂರ್ತಿ ನೈಸರ್ಗಿಕ ಅಂತ ಲೇಬಲ್ ಹಾಕಿ ಅವರು ಕೂಡ ಟೂತ್ ಪೇಸ್ಟ್ ನಲ್ಲಿ ಫ್ಲೋರೈಡ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಫ್ರೂಟ್ ಜ್ಯೂಸ್ ಅನೇಕ ಜನರು ಮಾಜಾ, ಸ್ಲೈಸ್, ಫ್ರೂಟಿನಂತಹ ಫ್ರೂಟ್ ಜ್ಯೂಸ್ ಗಳನ್ನ ನಿಜವಾದ ಹಣ್ಣುಗಳಿಂದ ತಯಾರಿಸ್ತಾರೆ ಮತ್ತು ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಅಂದುಕೊಂಡಿರುತ್ತಾರೆ. ಮತ್ತು ಟಿವಿಯ ಅಡ್ವರ್ಟೈಸ್ಮೆಂಟ್ಸ್ ಗಳಲ್ಲೂ ಕೂಡ ನಮಗೆ ಇದೇ ರೀತಿಯಾಗಿ ತೋರಿಸ್ತಾರೆ. ಆದ್ರೆ ವಾಸ್ತವವಾಗಿ ಇದರಲ್ಲಿ ಏನಿದೆ ಎನ್ನುವುದನ್ನ ಈಗ ನೋಡೋಣ. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 20 ಗ್ರಾಮ್ಸ್ ಅಂದ್ರೆ 5 ಟೀ ಸ್ಪೂನ್ ಗಿಂತ ಜಾಸ್ತಿ ಸಕ್ಕರೆ ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲವಂತೆ. ಆದ್ರೆ ನಾವು ಇಷ್ಟಪಟ್ಟು ಕುಡಿಯುವ 600 ml ಫ್ರೂಟಿ ಅಥವಾ ಮಾಜಾ ಬಾಟಲ್ ನಲ್ಲಿ ನಿಜವಾದ ಹಣ್ಣಿನ ಜ್ಯೂಸ್ ಕೇವಲ 19% ನಷ್ಟು ಮಾತ್ರ ಇರುತ್ತೆ. ಉಳಿದೆಲ್ಲವೂ ಕೂಡ ಪ್ರೊಸೆಸಿಂಗ್ ಮಾಡಿದ ಸಕ್ಕರೆ ನೀರು, ಫುಡ್ ಕಲರ್ ಮತ್ತು ಕೆಮಿಕಲ್ಸ್ ಇರ್ತವೆ. ಈ ಬಾಟಲ್ ನಲ್ಲಿ ಪ್ರತಿ 100 ml ಜ್ಯೂಸ್ ನಲ್ಲಿ 13 ಗ್ರಾಂ ಸಕ್ಕರೆ ಇರುತ್ತೆ. ಅದೇ ರೀತಿ 600 ml ಬಾಟಲ್ ನಲ್ಲಿ 78 ಗ್ರಾಂ ಸಕ್ಕರೆ ಇರುತ್ತೆ. ಅಂದ್ರೆ ಸುಮಾರು 23 ಟೀ ಸ್ಪೂನ್ ನಷ್ಟು ಸಕ್ಕರೆ ಇರುತ್ತೆ. ಇದೇ ರೀತಿ 2.5 ಲೀಟರ್ ಫ್ಯಾಮಿಲಿ ಪ್ಯಾಕ್ ಬಾಟಲ್ ನಲ್ಲಿ 70 ರಿಂದ 80 ಟೀ ಸ್ಪೂನ್ ನಷ್ಟು ಸಕ್ಕರೆ ಇರುತ್ತೆ. ಅಂದ್ರೆ ಒಂದು ಗ್ಲಾಸ್ ಫ್ರೂಟ್ ಜ್ಯೂಸ್ ನ ಕುಡಿದಾಗ ನಮಗೆ ಗೊತ್ತಿಲ್ಲದೆ 40 ಗ್ರಾಂ ಸಕ್ಕರೆ ಅಂದ್ರೆ 10 ಟೀ ಸ್ಪೂನ್ ಗಳಷ್ಟು ಸಕ್ಕರೆ ನಮ್ಮ ದೇಹ ಸೇರುತ್ತೆ. ಸಾಮಾನ್ಯವಾಗಿ ಇಷ್ಟು ಸಕ್ಕರೆಯನ್ನ ನಾವು ತಿಂದ್ರೆ ನಮಗೆ ವಾಂತಿ ಆಗುತ್ತೆ. ಆದ್ರೆ ಈ ರೀತಿ ಆಗದೆ ಇರುವುದಕ್ಕೆ ಈ ಫ್ರೂಟ್ ಜ್ಯೂಸ್ ಗಳಲ್ಲಿ ಪ್ರೊಸೆಸಿಂಗ್ ಮಾಡಿರುವ ಸಕ್ಕರೆಯನ್ನ ಬಳಸ್ತಾರೆ. ಯಾವುದಾದ್ರೂ ಒಂದು ದಿನ ಇದನ್ನ ಕುಡಿದ್ರೆ ನಮಗೆ ಏನೂ ಆಗುವುದಿಲ್ಲ. ಆದ್ರೆ ಪ್ರತಿದಿನ ಇದನ್ನ ಕುಡಿದ್ರೆ ಇದರಲ್ಲಿರುವ ಸಕ್ಕರೆಯಿಂದ ನಮ್ಮ ದೇಹದಲ್ಲಿನ ಶುಗರ್ ಲೆವೆಲ್ಸ್ ಜಾಸ್ತಿಯಾಗಿ ನಾವು ಆಸ್ಪತ್ರೆ ಪಾಲಾಗೋದು ಖಂಡಿತ. ನಿಜ ಹೇಳಬೇಕಂದ್ರೆ ಈ 600 ml ಬಾಟಲ್ ನಲ್ಲಿ ಒಂದು ಮಾವಿನ ಹಣ್ಣಿನಿಂದ ಬರುವಷ್ಟು ಜ್ಯೂಸ್ ಕೂಡ ಇರೋದಿಲ್ಲ. ಇದರಲ್ಲಿ ಎಷ್ಟು ಮೊತ್ತದ ಸಕ್ಕರೆ ಇರುತ್ತೆ ಅಂದ್ರೆ ಇವುಗಳನ್ನ ಟಿವಿಯಲ್ಲಿ ಪ್ರಮೋಟ್ ಮಾಡುವ ಟಿವಿ ಆಕ್ಟ್ರೆಸ್ ಕೂಡ ಇದನ್ನ ಕುಡಿಯುವುದಿಲ್ಲ. ಬೇಕಾದ್ರೆ ನೀವೇ ಇದನ್ನ ಗಮನಿಸಬಹುದು. ಈಕೆ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ನಲ್ಲಿ ಜ್ಯೂಸ್ ಕುಡಿತಾ ಇರುವಂತೆ ತೋರಿಸ್ತಾರೆ. ಆದ್ರೆ ಈಕೆ ನಿಜವಾಗ್ಲೂ ಜ್ಯೂಸ್ ನ ಕುಡಿಯುವುದಿಲ್ಲ. ಏಕೆಂದ್ರೆ ಜ್ಯೂಸ್ ಕುಡಿದಿದ್ದೇ ಆದ್ರೆ ಅದರಲ್ಲಿರುವ ಜ್ಯೂಸ್ ಸ್ವಲ್ಪನಾದ್ರೂ ಕಡಿಮೆ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಸ್ವಲ್ಪ ಕೂಡ ಕಡಿಮೆ ಆಗುವುದಿಲ್ಲ. ನಾವು ಇವುಗಳನ್ನ ಕುಡಿಯುವುದರ ಬದಲಾಗಿ ನಾವೇ ಹಣ್ಣಿನಿಂದ ಜ್ಯೂಸ್ ಮಾಡಿಕೊಂಡು ಕುಡಿಯುವುದು ಒಳ್ಳೆಯದು. ಹೆಲ್ತ್ ಡ್ರಿಂಕ್ಸ್
ಕೆಲವು ಬ್ರ್ಯಾಂಡ್ಸ್ ನಮ್ಮ ಡ್ರಿಂಕ್ ನ ಕುಡಿದ್ರೆ ನಿಮ್ಮ ಮಗುವಿನ ಮೆದುಳು ಚುರುಕಾಗುತ್ತೆ ಅಂತ ಹೇಳುತ್ತೆ. ಇನ್ನು ಕೆಲವು ಬ್ರ್ಯಾಂಡ್ಸ್ ನಮ್ಮ ಡ್ರಿಂಕ್ಸ್ ನ ಕುಡಿದ್ರೆ ನಿಮ್ಮ ಮಕ್ಕಳ ಹೈಟ್ ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇಂತಹ ಟಿವಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನಾವು ಪ್ರತಿನಿತ್ಯ ನೋಡ್ತೇವೆ. ಆದ್ರೆ ನಿಜಕ್ಕೂ ಹೆಲ್ತಿ ಡ್ರಿಂಕ್ಸ್ ಎಂದು ಕರೆಯಲ್ಪಡುವ ಪ್ರಾಡಕ್ಟ್ಸ್ ಒಳಗಡೆ ಏನಿರುತ್ತೆ ಅನ್ನೋದನ್ನ ಈಗ ನೋಡೋಣ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಪ್ರಕಾರ ಒಂದು ದಿನಕ್ಕೆ 20 ಗ್ರಾಂ ಅಂದ್ರೆ 5 ಟೀ ಸ್ಪೂನ್ ಗಿಂತ ಹೆಚ್ಚು ಸಕ್ಕರೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ರೆ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ನಾವು ಚೆಕ್ ಮಾಡಿದ್ರೆ ಬೋರ್ನ್ವಿಟಾದಲ್ಲಿ ಪ್ರತಿ 100 ಗ್ರಾಂಗೆ 30 ಗ್ರಾಂ ಸಕ್ಕರೆ ಇರುತ್ತೆ. ಕಾಂಪ್ಲೇನ್ ನಲ್ಲಿ ಪ್ರತಿ 100 ಗ್ರಾಂಗೆ 27 ಗ್ರಾಂ ಸಕ್ಕರೆ ಇರುತ್ತೆ. ಹಾರ್ಲಿಕ್ಸ್ ನಲ್ಲಿ ಪ್ರತಿ 100 ಗ್ರಾಂಗೆ 13.5 ಗ್ರಾಂ ಸಕ್ಕರೆ ಇರುತ್ತೆ. ಇನ್ನು ಪ್ರೋಟೀನ್ಗಳ ವಿಷಯಕ್ಕೆ ಬಂದ್ರೆ WHO ಪ್ರಕಾರ ಒಬ್ಬ ವ್ಯಕ್ತಿಗೆ ಪ್ರತಿದಿನ 45ರಿಂದ 65 ಗ್ರಾಂನಷ್ಟು ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಈ ಲೆಕ್ಕದ ಪ್ರಕಾರ ಪ್ರತಿದಿನ 20 ಗ್ರಾಂನಷ್ಟು ಬೋರ್ನ್ವಿಟಾ ಕುಡಿದಾಗ ನಮಗೆ ಸಿಗುವುದು ಕೇವಲ 1.4 ಗ್ರಾಂನಷ್ಟು ಪ್ರೋಟೀನ್ ಮಾತ್ರ. 20 ಗ್ರಾಂನಷ್ಟು ಕಾಂಪ್ಲೇನ್ ಕುಡಿದಾಗ ನಮಗೆ ಸಿಗುವುದು ಕೇವಲ 2.4 ಗ್ರಾಂನಷ್ಟು ಪ್ರೋಟೀನ್ ಮಾತ್ರ. ಮತ್ತು 20 ಗ್ರಾಂನಷ್ಟು ಹಾರ್ಲಿಕ್ಸ್ ಕುಡಿದಾಗ ನಮಗೆ ಸಿಗುವುದು ಕೇವಲ 2.2 ಗ್ರಾಂನಷ್ಟು ಪ್ರೋಟೀನ್ ಮಾತ್ರ. ಆದ್ರೆ ನಮಗೆ ಬೇಕಾಗಿರೋದು 45ರಿಂದ 65 ಗ್ರಾಂನಷ್ಟು ಪ್ರೋಟೀನ್. ಆದ್ರೆ ಇವುಗಳಿಂದ ನಮಗೆ ಸಿಗುವುದು ಕೇವಲ ಇಷ್ಟು ಮಾತ್ರ. ಅಂದ್ರೆ ಒಂದು ದಿನಕ್ಕೆ 2 ಬಾರಿ ಕುಡಿದರೂ ಕೂಡ ನಮಗೆ ಬೇಕಾಗಿರುವಷ್ಟು ಪ್ರೋಟೀನ್ ನಮಗೆ ಇವು ಒದಗಿಸುವುದಿಲ್ಲ. ಇನ್ನು ಕಾಂಪ್ಲೇನ್ ಬಗ್ಗೆ ನೋಡುವುದಾದ್ರೆ ಇದು ನಮ್ಮ ಮಕ್ಕಳ ಎತ್ತರವನ್ನ ಜಾಸ್ತಿ ಮಾಡುತ್ತೆ ಎಂದು ಇದು ಕ್ಲಿನಿಕಲಿ ಪ್ರೂವ್ಡ್ ಎಂದು ಹೇಳ್ತಾರೆ. ಆದ್ರೆ ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ 2008ರಲ್ಲಿ ಇವರು 1900 ಮಕ್ಕಳ ಮೇಲೆ ನಡೆಸಿದ ಕ್ಲಿನಿಕಲ್ ಟ್ರಯಲ್. ಈ ಟ್ರಯಲ್ ಹೇಗಿತ್ತು ಅಂದ್ರೆ ಈ ಪರಿಶೋಧನೆಯಲ್ಲಿ ಮೊದಲು ಆ 1900 ಮಕ್ಕಳನ್ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಮೊದಲ ಕ್ಯಾಟಗರಿ ಮಕ್ಕಳಿಗೆ ಪ್ರತಿದಿನ ಊಟ ಮಾತ್ರ ಕೊಡ್ತಾರೆ. ಎರಡನೇ ಕ್ಯಾಟಗರಿ ಮಕ್ಕಳಿಗೆ ಪ್ರತಿದಿನ ಊಟದ ಜೊತೆಗೆ ನೀರಿನಲ್ಲಿ ಮಿಕ್ಸ್ ಮಾಡಿದ ಕಾಂಪ್ಲೇನ್ ಕೊಡ್ತಾರೆ. ಮೂರನೇ ಕ್ಯಾಟಗರಿ ಮಕ್ಕಳಿಗೆ ಪ್ರತಿದಿನ ಊಟದ ಜೊತೆಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿದ ಕಾಂಪ್ಲೇನ್ ಕೊಡ್ತಾರೆ. ಈ ರೀತಿ 1 ವರ್ಷದವರೆಗೂ ಮಾಡ್ತಾರೆ. ನಂತರ ರಿಸಲ್ಟ್ ನೋಡಿದಾಗ ಮೂರನೇ ಕ್ಯಾಟಗರಿ ಮಕ್ಕಳು 1ನೇ ಕ್ಯಾಟಗರಿ ಮಕ್ಕಳಿಗಿಂತ 2 ಪಟ್ಟು ಜಾಸ್ತಿ ಎತ್ತರ ಬೆಳೆದಿರುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಪಡುವ ವಿಷಯ ಏನು ಅಂದ್ರೆ ಈ ಕ್ಲಿನಿಕಲ್ ಟ್ರಯಲ್ ಗೆ ಬೇಕಾಗಿರುವ ಫಂಡ್ ಕೊಟ್ಟಿದ್ದು ಹೈನ್ಸ್ ಎನ್ನುವ ವ್ಯಕ್ತಿ. ಈತ ಬೇರೆ ಯಾರು ಅಲ್ಲ, ಕಾಂಪ್ಲೇನ್ ಕಂಪನಿಯ ಓನರ್. ಅಂದ್ರೆ ಇದು ಯಾವ ರೀತಿ ಇದೆ ಅಂದ್ರೆ ನಾನೇ ಕ್ವಶನ್ ಪೇಪರ್ ನ ತಯಾರಿಸಿ ನಾನೇ ಎಕ್ಸಾಮ್ ಬರೆದು ನಾನೇ ಮಾರ್ಕ್ಸ್ ಹಾಕೊಂಡ ರೀತಿ ಇದೆ. ಕಾಂಪ್ಲೇನ್ ಕುಡಿದ್ರೆ ಹೆಚ್ಚು ಹೈಟ್ ಆಗ್ತಾರೆ ಎನ್ನುವುದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಪ್ರೂಫ್ಸ್ ಇಲ್ಲವೆಂದು 2008ರಲ್ಲಿ ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಕಾಂಪ್ಲೇನ್ ಮೇಲೆ ಒಂದು ಕೇಸ್ ಮಾಡಿತ್ತು. ನಿಜ ಹೇಳಬೇಕಂದ್ರೆ ನಮ್ಮ ಹೈಟ್ ಎನ್ನುವುದು ನಮ್ಮ ಪೂರ್ವಿಕರ ಮತ್ತು ನಮ್ಮ ಪೋಷಕರ ಜೀನ್ಸ್ ಮೇಲೆ ಆಧಾರವಾಗಿರುತ್ತೆ. ಇದನ್ನ ಚೇಂಜ್ ಮಾಡುವುದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಹೇಳುವುದೇನೆಂದ್ರೆ ನಮ್ಮ ಮಕ್ಕಳು ಸರಿಯಾಗಿ ಊಟ ಮಾಡಿದ್ರೆ ಈ ಹಾರ್ಲಿಕ್ಸ್, ಬೋರ್ನ್ವಿಟಾ, ಕಾಂಪ್ಲೇನ್ ಅವಶ್ಯಕತೆ ಇರುವುದಿಲ್ಲ. ನೀವು ಇಲ್ಲಿ ಒಂದು ವಿಷಯವನ್ನ ಗಮನಿಸಿದ್ರೆ ಇದರಲ್ಲಿ ಯಾವ ಒಂದು ಕಂಪನಿ ಕೂಡ ನಾವು ಶ್ಯೂರಿಟಿಯನ್ನ ಕೊಡ್ತೇವೆ ಎಂದು ಹೇಳುವುದಿಲ್ಲ. ಕೇವಲ ಆಡ್ಸ್ ನ ಮಾತ್ರ ಕೊಡ್ತಾರೆ. ಇದರಿಂದಲೇ ನಾವು ಅರ್ಥ ಮಾಡಿಕೊಳ್ಳಬೇಕು ಇವುಗಳನ್ನ ಕುಡಿಯುವುದರಿಂದ ಉಪಯೋಗವೇನು ಇಲ್ಲವೆಂದು. ಇದೆಲ್ಲವೂ ಕೂಡ ಈಗ ನಡೆಯುತ್ತಿರುವ ಮಾರ್ಕೆಟಿಂಗ್ ಗಿಮಿಕ್ ಮಾತ್ರ. ಇಲ್ಲಿ ತಪ್ಪು ಅವರದಲ್ಲ, ನಮ್ದೇ. ಏಕೆಂದ್ರೆ ಏನನ್ನಾದ್ರೂ ಖರೀದಿಸುವಾಗ ಡಬ್ಬ ಒಳಗಡೆ ಏನಿದೆ ಎನ್ನುವುದನ್ನ ನೋಡ್ತೀವಿ ಬಿಟ್ರೆ ಡಬ್ಬ ಹಿಂದೆ ಇರುವ ಇಂಗ್ರೀಡಿಯೆಂಟ್ಸ್ ನ ಕೂಡ ಒಂದು ಬಾರಿ ನೋಡಬೇಕು. ಅದರಿಂದ ಅದರಲ್ಲಿ ಏನಿದೆ ಎನ್ನುವುದು ನಮಗೆ ಅರ್ಥವಾಗುತ್ತೆ. ಹೀಗೆ ನೀವು ನೆಕ್ಸ್ಟ್ ಟೈಮ್ ಏನನ್ನಾದ್ರೂ ಖರೀದಿಸುವಾಗ ಅದರಲ್ಲಿ ಏನಿದೆ ಎನ್ನುವುದನ್ನು ತಿಳಿದುಕೊಂಡು ಖರೀದಿ ಮಾಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.